ಅನೇಕ ಕ್ರೀಡಾಪಟುಗಳು, ಸ್ಟೇಟ್ ಕ್ರೀಡಾಪಟುಗಳು, ನ್ಯಾಷನಲ್ ಕ್ರೀಡಾಪಟುಗಳು ಅವೆ. ಅದರಲ್ಲಿ ನರಸೀಪುರ ತಾಲೂಕಿಗೆ ಕ್ರೀಡಾಂಗಣ ಇಲ್ಲ. ನಮ್ಮದು ಹಲವಾರು ವರ್ಷಗಳ ಬೇಡಿಕೆ ಇದೆ. ಈ ನರಸೀಪುರದಲ್ಲಿ ಒಳ್ಳೆ ಐತಿಹಾಸಿಕವಾದ ಕ್ರೀಡಾಂಗಣ ಬೇಕು ಅಂತ ನಮ್ಮದು ಒತ್ತಾಯ ಇದೆ. ಏನು ಈ ಕ್ರೀಡಾಂಗಣ ಮಾಡೋದಕ್ಕೆ ಸರ್ಕಾರ ಎಡವಿದೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಕಾರಣ ಏನಪ್ಪ ಅಂದರೆ ಕ್ರೀಡಾಂಗಣ ಮಾಡೋಕ್ಕೆ ವಿಶಾಲವಾದ ಜಾಗ ನೋಡೋಕ್ಕೆ ಹೋಗಿ ಏನು ಹೃದಯ ಭಾಗದಲ್ಲಿ ಅಂತ KSIC ಒಳಗಡೆ ಕ್ರೀಡಾಂಗಣ ಮಾಡ್ತೀವಿ ಅಂತ ಹೋಗಿರೋದು ಸರ್ಕಾರದ ನಡೆ ತುಂಬ ತೊಂದರೆ. ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಸುಮಾರು 250 ಕುಟುಂಬಗಳು ಇಲ್ಲಿ ನೂಲು ತೆಗೆಯುವ ಘಟಕದಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತು ಸರ್ಕಾರ ಏನು ಇತಿಹಾಸ ಪ್ರಸಿದ್ಧ ಏನು ನರಸೀಪುರ ತಾಲೂಕಿನಲ್ಲಿ ಒಂದು ಸರ್ಕಾರಿ ಫ್ಯಾಕ್ಟ್ರಿ ಏನಿದೆ ಅಂತ ಪರಿಸರಕ್ಕಾಗಿ ನಾವು ರಾಜ್ಯ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ 4 ದಿನಗಳ ಹಿಂದೆ ನಮ್ಮ ಈ ನರಸೀಪುರದ ಕೆಲವು ಗೆಳೆಯರು ಇಲ್ಲಿ ವಿಲೇಜರ್ ಫ್ಯಾಕ್ಟ್ರಿ ಆವರಣದಲ್ಲಿ ಕ್ರೀಡಾಂಗಣ ಮಾಡೋದಕ್ಕೆ ಮರಗಳನ್ನ ಕಡಿತಾ ಇದ್ದಾರೆ. 100 ಮರಗಳನ್ನ ಕಡಿತಾ ಇದ್ದಾರೆ. ಆ ಮರಗಳು ಹೋದರೆ ಕಾರ್ಖಾನೆ ಕೂಡ ಮುಚ್ಚಬೇಕಾಗುತ್ತೆ. ಕಾರ್ಖಾನೆಯ ನೌಕರರು ಕೂಡ ಕೆಲಸ ಕಳ್ಕೊತಾರೆ. ಮತ್ತು ಅಲ್ಲಿ ಒಂದು ಜೀವ ಪರಿಸರ ವ್ಯವಸ್ಥೆ ರೂಪುಗೊಂಡಿದೆ, ಅದು ನಾಶ ಆಗುತ್ತೆ. ಅದು ಈ ನರಸೀಪುರ ಪಟ್ಟಣದ ಲಂಗ್ಸ್ ಪ್ಲೇಸ್ ಥರ ಇದೆ, ಅಂದರೆ ಹಸಿರು ಪ್ರದೇಶದ ಥರ, ಶ್ವಾಸಕೋಶದ ಥರ. ಇವತ್ತಿನ ಈ ತಾಪಮಾನ ಏರಿಕೆ ಹಿನ್ನೆಲೆಯಲ್ಲಿ ಅಷ್ಟು ಮರಗಳನ್ನ ಕಡಿದು ಕ್ರೀಡಾಂಗಣ ಮಾಡೋದು ಭಾಳ ಕಳವಳಕಾರಿ ವಿಷಯ ಅನ್ನೋದನ್ನು ನಮಗೆ ಬಂದು ಹೇಳಿದ್ರು. ದಯವಿಟ್ಟು ಇದನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾವು ಹಲವಾರು ವರ್ಷಗಳಿಂದ ಮರಗಳನ್ನ ಉಳಿಸೋದು, ಕೆರೆ ಕಟ್ಟೆಗಳು ಹೂಳು ತೆಗೆಯೋದು ಮತ್ತು ಪರಿಸರ ಜಾಗೃತಿ ಕೆಲಸಗಳನ್ನ ರಾಜ್ಯದಾದ್ಯಂತ ಮಾಡ್ತಾಯಿದ್ದೀವಿ. ಈ ವಿಷಯ ಗೊತ್ತಾದ ಮೇಲೆ 4 ದಿನದ ಹಿಂದೆ ಕೆಲವು ಗೆಳೆಯರು ಬಂದು ಇಲ್ಲನ್ನು ನೋಡಿದ್ವಿ. ಇಲ್ಲಿ 500 ಮರಗಳು ಇದ್ದಾವೆ. ಅದರಲ್ಲಿ ಕೆಲವು 100 ವರ್ಷಕ್ಕೂ ಹೆಚ್ಚು ವಯಸ್ಸಾದ ಮರಗಳಿದ್ದಾವೆ. ಮತ್ತು 3 ದಿನದ ಹಿಂದೆ ಮೊನ್ನೆ ಒಂದು ಜೀವ ವೈವಿಧ್ಯತಾ ತಂಡ, ಪಕ್ಷಿ ವೀಕ್ಷಕರು ಮತ್ತು ಪರಿಸರ ಪ್ರೇಮಿಗಳ ತಂಡ ಕರ್ಕೊಂಡು ಬಂದು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ತನಕ 3 ಗಂಟೆಗಳ ಕಾಲ ವೀಕ್ಷಣೆ ಮಾಡಿಸಿದ್ವಿ, ಅಧ್ಯಯನ ಮಾಡಿದ್ದೀವಿ. 40ಕ್ಕೂ ಹೆಚ್ಚು ವಿವಿಧ ಜಾತಿಯ ಪಕ್ಷಿಗಳು ಅವತ್ತು ನಾವು ಗುರುತಿಸಿದ್ವಿ. ಒಂದು 10ಕ್ಕೂ ಹೆಚ್ಚು ಚಿಟ್ಟೆಗಳನ್ನ ಗುರುತಿಸಿದ್ವಿ. ಅಸಂಖ್ಯಾತ ಕ್ರಿಮಿಕೀಟಗಳನ್ನ ನಾವು ಗುರುತಿಸಿದ್ವಿ. ಅಂದರೆ ಇಲ್ಲಿ ಒಂದು ಜೀವ ಪರಿಸರ ವ್ಯವಸ್ಥೆ ರೂಪುಗೊಂಡಿದೆ, ಜೀವ ವೈವಿಧ್ಯತೆ ರೂಪುಗೊಂಡಿದೆ. ಇದನ್ನು ಜೀವ ವೈವಿಧ್ಯತಾ ತಾಣ ಅಂತ ಕೂಡ ಕರೀಬೋದು. ಇಷ್ಟೆಲ್ಲ ಪಕ್ಷಿಗಳು, ಕೀಟಗಳು, ಚಿಟ್ಟೆಗಳು, ಕ್ರಿಮಿಕೀಟಗಳು ಮರಗಳ ಜೊತೆಗೆ ಇದ್ದಾವೆ. ನಾವು ನರಸೀಪುರದಲ್ಲಿ ಚಿಂತಿತರಾಗಿದ್ದಾಗ ನಮಗೆ ಶಕ್ತಿ ಇರಲಿಲ್ಲ ಈ ಕ್ರೀಡಾಂಗಣದ ಬಗ್ಗೆ ಹೋರಾಟ ಮಾಡೋಕ್ಕೆ. 2016ರಲ್ಲಿ ನಾವು ತಾಲೂಕು ಪಂಚಾಯತಿ ಸದಸ್ಯನಾದಾಗ ಕ್ರೀಡಾಂಗಣದ ವಿಷಯವನ್ನು ತಾಲೂಕಲ್ಲಿ ಆಗಬೇಕು ಅಂತ ತುಂಬ ಕಷ್ಟಪಟ್ಟು ತಾಲೂಕು ಪಂಚಾಯತಿಗಳ ನಿರ್ಣಯ ಮಾಡಿ ಪ್ರಾರಂಭ ಮಾಡಿದ್ವಿ. ಆವಾಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದು ಆಗಲಿಲ್ಲ. ಸೊ ನಾವು ಏನು ಮಾಡಿದ್ವಿ, ತಾಲೂಕಿನ ಎಲ್ಲ ಕ್ರೀಡಾಪಟುಗಳು, ಚಿಂತಕರು, ವಿಚಾರವಾದಿಗಳು, ಬುದ್ಧಿವಂತರೆಲ್ಲ ಸೇರಿ ನನ್ನನ್ನು ಈ ಕ್ರೀಡಾಂಗಣ ಹೋರಾಟ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ರು. ಅವ್ರನ್ನ ನ್ಯಾಯ ಕೊಡಬೇಕು, ನನ್ನ ತಾಲೂಕು ಕ್ರೀಡಾಂಗಣ ಆಗಬೇಕು. ಯಾಕಂದರೆ ನಾವು ಹುಡುಗರಾಗಿದ್ದಾಗ, ಆಟ ಆಡ್ತಿದ್ದಾಗ ಕ್ರೀಡಾಂಗಣ ಇಲ್ಲದೆ ತುಂಬ ನೋವನ್ನು ನಾವು ಅನುಭವಿಸಿದ್ವಿ. ಆದರೆ ಮುಂದಿನ ಪೀಳಿಗೆಗೆ ಕ್ರೀಡಾಂಗಣದಿಂದ ತೊಂದರೆ ಆಗಬಾರ್ದು ಅಂತ ಒಂದು ಸಮಿತಿಯನ್ನು ಸ್ಟ್ರಾಂಗಾಗಿ ಕಟ್ಟಿ ಹೋರಾಟ ಮಾಡಿ ನಮ್ಮ ಸರ್ಕಾರ ಇವಾಗ 23ರಲ್ಲಿ ಬಂದ ನಂತರ 23ರಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾಡಲೇಬೇಕು ಅಂತ ಹೋರಾಟ ಮಾಡಿ ಜಾಗವನ್ನು ಗುರುತಿಸಿ ಸರ್. ಎಷ್ಟು ನೋವಾಯಿತು ಅಂದರೆ ಈ ಹೋರಾಟ ಪ್ರಾರಂಭ ಮಾಡಿ ಕ್ರೀಡಾಂಗಣ ಮಾಡುವುದಕ್ಕೆ ಇಲ್ಲಿ TFSM ಸೊಸೈಟಿ ಅಂತಿದೆ, ಅಲ್ಲಿ ಸರ್ಕಾರ ಗುರ್ತು ಮಾಡ್ತು. ಅವ್ರೇನು ಮಾಡಿದ್ರು, ಅದು ಆ್ಯಕ್ಚುಲಿ ಕೃಷಿ ರೈತರ ಮಾರುಕಟ್ಟೆ. ರೈತರ ಮಕ್ಕಳು ಕ್ರೀಡೆಯಲ್ಲಿ ಮುಂದುವರಿಯೋದಕ್ಕೆ ಅವರು ಅವಕಾಶ ಮಾಡಿಕೊಳ್ಳಿಲ್ಲ. ಅವ್ರೇನು